ಪರವಾಗಿಲ್ಲ, ಚೆನ್ನಾಗಿದೆ ಟೇಸ್ಟ್. ಮತ್ತಿನ್ನೇನು ಮಾಡ್ಬೇಕು? ಮತ್ತಿನ್ನೇನು ಮಾಡೋಣ? ಅಬ್ಬಬ್ಬಾ, ಏನ್ ಕ್ಲೈಮೇಟ್ ಗುರು, ಸೂಪರ್ ಆಗಿತ್ತು. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಡಾರ್ಲಿಂಗ್ ದನು. HST ಬಿರಿಯಾನಿ ತಿನ್ನೋಣ ಅಂತ ಹೋದ್ವಿ. ಗೊತ್ತಾ ಇರುತ್ತೆ, JSW ಜಿಂದಲ್ ಅಂತ ಇಲ್ಲಿ HST. ಬಟ್ ಅಲ್ಲೇನೋ ವರ್ಕ್ ಆಗ್ತಿಲ್ಲ ಅಂತೆಲ್ಲ ಹೇಳಿದ್ರು. ಅದಾದ್ಮೇಲೆ ಹೊರಟ್ವಿ ಹೊರಗಡೆ ಹೋಗೋಣ ಅಂತ. ನಮ್ಮ ಅಭಿ ಬಾಯ್ ಮಾಡು ಪಪ್ಪಿ ಕೊಡು ಅಂದ್ರೆ ಹಿಂಗೆ ಪಪ್ಪಿ ಕೊಡ್ತಾ ಇದ್ದೆ ಗುರು. ಖಂಡಿತವಾಗ್ಲು ಸೂಪರ್ ಆಗಿತ್ತು. ನೋಡಿ, ಕ್ಲೈಮೇಟ್ ಅಂತೂ ಸೂಪರ್ ಆಗಿತ್ತು. ಈವ್ನಿಂಗ್ ಟೈಮ್ ಅಲ್ಲಿ ಮಳೆ ಮೋಡ ಬೇರೆ ಆಗಿತ್ತು. ಈ ಟೈಮ್ ಅಲ್ಲಿ ಹೊರಗಡೆ ಹೋದ ತಂಗಾಳಿಯಲ್ಲಿ ತೇಲಾಡ್ದಂಗ್ ಇತ್ತು ಗುರು. ಖಂಡಿತವಲ್ಲ ಆ ರೀತಿ ಎಲ್ಲ ಆಗ್ತಾ ಇತ್ತು. ಸಖತ್ತಾಗಿ ಇಷ್ಟ ಆಯ್ತು ನನಗಂತೂ ಕ್ಲೈಮೇಟ್. ನೋಡ್ತಿರ್ಬೋದು ಮೋಡ ಯಾವ ರೀತಿ ಎಲ್ಲ ಕಾಣ್ತಾ ಇದೆ ಅಂತ. ಓವರ್ ಟೈಮ್ ಏನಾಗಿಲ್ಲ, ಕೇವಲ 7 o'clock 7:30 ಆಗಿದೆ ಅಷ್ಟೇನೆ. ಅಷ್ಟಕ್ಕೆಲ್ಲ ಇಷ್ಟೆಲ್ಲ ಆಗಿತ್ತು. ಇನ್ನು ನೋಡ್ತಿರ್ಬೋದು, ವಿದ್ಯಾನಗರ HST ಸಣ್ಣೂರ್ಗ್ ಹೋಗೋ ರೋಡ್ ಅಲ್ಲಿ ವೈಷ್ಣವಿ ಗ್ರ್ಯಾಂಡ್ ರೆಸ್ಟೋರೆಂಟ್ ಅಂತ ಇದೆ, ಫ್ಯಾಮಿಲಿ ರೆಸ್ಟೋರೆಂಟ್. ಆ ರೆಸ್ಟೋರೆಂಟ್ ಗೆ ನಾವು ಹೋಗಿದ್ವಿ. ಖಂಡಿತವಾಗ್ಲು ಗೊತ್ತಿರುತ್ತೆ, ಒಡ್ಡು ಮತ್ತೆ ವಿದ್ಯಾನಗರ HST ಸಣ್ಣೂರ್ ಮಧ್ಯದಲ್ಲಿ ಈ ರೋಡ್ ಬರೋದು, ಇದು ಹೋಟೆಲ್ ಬರುತ್ತೆ, ಚೆನ್ನಾಗಿರುತ್ತೆ. ಇದಕ್ಕಿಂತ ಮುಂಚೆ ಕೂಡ ವಿಸಿಟ್ ಮಾಡಿದ್ವಿ. ಮತ್ತೆ ಇನ್ನೊಂದ್ಸಲ ವಿಸಿಟ್ ಮಾಡಿದಾಗ ನಮ್ಮ ಅಭಿ ಅಂತೂ ನಾನೇ ನಡೀತೀನಿ, ನಿಮ್ಮ ಅಮ್ಮನ ನಡೆಸಬೇಡ, ನಾನು ಹೋಗ್ತೀನಿ ಅಂತೆಲ್ಲ ಹೇಳ್ತಾ ಇದ್ದ. ಖಂಡಿತವಾಗ್ಲು ಅಭಿ ಓಡ್ತಾ ಇದ್ದಾನೆ, ಅಲ್ಲೆಲ್ಲ ಕಾಣ್ತಾ ನೋಡ್ತಿರ್ಬೋದು. ತಡಿ ಅನ್ನೋಷ್ಟರಲ್ಲೇ ಹೋಗಿರ್ತಾನೆ. ಹಂಗ ಹಿಂಗ ಕಂಟ್ರೋಲ್ ಮಾಡಿ ಟೇಬಲ್ ಮೇಲೆಲ್ಲ ಕೂರಿಸಿದ್ವಿ. ಟೇಬಲ್ ಮೇಲೆ ಕೂರಿಸಿದ್ಮೇಲೆ ಸುಮ್ಮನೆ ಇರ್ತಾನ? ಅಲ್ಲಿ ಟೇಬಲ್ ಮೇಲೆ ಇರೋ ಸ್ಪೂನ್ಗಳು ಡಬ್ಬಗಳೆಲ್ಲ ಹೊಡೆದ್ ಆಗ್ತಾ ಇದ್ದ. ಇನ್ನು ನಮ್ಮ ಮನೆಯವ್ರಂತೂ ಏನೋ ಒಳ್ಳೆ ನೀಟ್ ಎಕ್ಸಾಮ್ ಬರೆಯಂಗೆ MBBS ಎಕ್ಸಾಮ್ ಬರೀತಾರಲ್ಲ ಆ ರೀತಿ ಎಲ್ಲ ಸರ್ಚ್ ಮಾಡ್ತಾ ಇದ್ರಲ್ಲ ಏನೇನಿದೆ ಅಂತ. ಅಲ್ಲಿ ಏನಿರಲಿಲ್ಲ, ಓನ್ ಸ್ಟ್ರೀಟ್ ಫುಡ್ ಇರುತ್ತೆ, ಬಿರಿಯಾನಿ, ಎಗ್ ರೈಸ್, ಫ್ರೈಡ್ ರೈಸ್ ಅಂತ ಇರುತ್ತೆ. ಅದ್ರಲ್ಲಿ ಹುಡುಕಿ ಕೊನೆಗೆ ಆರ್ಡರ್ ಮಾಡಿದ್ ಏನ್ ಗೊತ್ತಾ? ಒಂದು ಪೆಪ್ಸಿ, 2 ಬಿರಿಯಾನಿ ಅಷ್ಟೇನೆ. ಬಿರಿಯಾನಿ ಆರ್ಡರ್ ಮಾಡಕ್ ಅಷ್ಟೆಲ್ಲಾ ಹುಡುಕ್ತಾ ಇದ್ರು ನಮ್ಮ ಮನೆಯವರು. ಖಂಡಿತವಾಗ್ಲು ಒಂಥರ ಜೋಕ್ ಅನಿಸ್ತಾ ಇತ್ತು. ಅಭಿ ಅಂತ ಕೂಲ್ ಡ್ರಿಂಕ್ಸ್ ಕೊಟ್ಟಾಗ ನೋಡಿ, ಕೂಲ್ ಡ್ರಿಂಕ್ಸ್ ಓಪನ್ ಮಾಡಿ ಕುಡಿ ಅಂತ ಹೇಳುತ್ತೆ, ಕುಡಿತೀನಂತ ಕೇಳ್ತಾ ಇದ್ದ. ಆಕ್ಚುಲಿ ಕೂಲ್ ಡ್ರಿಂಕ್ಸ್ ಖಂಡಿತವಾಗ್ಲು ಕುಡಿಬಾರ್ದು ಗುರು. ಯಾವುದೇ ಬ್ರ್ಯಾಂಡ್ ಆಗ್ಲಿ ನಾನಂತೂ ಸಜೆಸ್ಟ್ ಮಾಡಲ್ಲ ಕುಡಿಯಕ್ಕೆ. ನೀವು ಕೂಡ ಕುಡಿಬೇಡಿ. ಬಟ್ ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಕೇಳಲಿಲ್ಲ. ಬಿರಿಯಾನಿ ತಿನ್ಬೇಕಾದ್ರೆ ಪೆಪ್ಸಿ ಕುಡಿಬೇಕನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇದಾರೆ ಅಂತ ಅನಿಸ್ತಾ ಇದೆ. ಅದೇ ಕಾರಣಕ್ಕೆ ಕುಡಿತೀನಿ ಅಂತ ಹೇಳ್ತಾ ಇದ್ರು. ನಮ್ಮ ಅಭಿ ಬಾಯ್ ಮಾಡ್ತಾ ಇದೆ ನೋಡಿ, ಬಾಯ್ ಅಂತ. ಇನ್ನು ರೈಟರ್ ಬಂದು ಪ್ಲೇಟ್ ಎಲ್ಲ ಕೊಟ್ಟೋದ. ಕೊನೆಗೆ ನಮ್ಮ ಅಭಿಗೆ ಬಾಲ್ಡ್ ಎಗ್ ತಗೊಂಡಿದ್ವಿ ಗುರು. ಏನ್ ಗೊತ್ತಾ, ಒಳಗಡೆ ಒಂದ್ ಮೊಟ್ಟೆ ಬಂದ್ಬಿಟ್ಟು 8 ರಿಂದ 9 ರೂಪಾಯಿ ಬೀಳುತ್ತೆ. ಬಟ್ ರೆಸ್ಟೋರೆಂಟ್ ಅಲ್ಲಿ ಒಂದ್ ಬಾಲ್ಡ್ ಎಗ್ ಬಂದ್ಬಿಟ್ಟು 2 ಬಾಲ್ಡ್ ಎಗ್ 45 ರೂಪೀಸ್ ತಗೊಂಡ ಗುರು. ಹೊರಗಡೆ 4 ಮೊಟ್ಟೆ ಬರ್ತವೆ, ಒಂದ್ ಸ್ವಲ್ಪ ಸ್ಟವ್ ಹಚ್ಚಿ ಕುತ್ಕೊಂಡ್ಬಿಟ್ರೆ 4 ಮೊಟ್ಟೆ ಕೂತ್ಬಿಡುತ್ತೆ ಮನೆಯಲ್ಲಿ. ಆ ರೀತಿ ಅನಿಸ್ತಾ ಇತ್ತು ತಗೊಂಡಾಗ ಪ್ರೈಸ್ ನೋಡಿದ್ಮೇಲೆ. ಇನ್ನು ಅದೇ ರೀತಿಯಾಗಿ ಬಿರಿಯಾನಿ ಎಲ್ಲ ಬಂತು. ನನಗೆ ತುಂಬಾನೇ ಇಷ್ಟ ಆಯ್ತು. 200 ಬಿರಿಯಾನಿ ತಗೊಂಡ್ರು, ಒಂದ್ ಬಿರಿಯಾನಿ. ಆರಾಮಾಗಿ ಒಬ್ಬರು ತಿಂದಿದ್ರೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ನಾವು ಒಂದ್ ಬಿರಿಯಾನಿ ಆರ್ಡರ್ ಮಾಡಿದ್ರೆ ನೆಕ್ಸ್ಟ್ ಒಂದ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ನೋಡ್ತಿರ್ಬೋದು ಬಿರಿಯಾನಿ ಯಾವ ರೀತಿ ಇದೆ ಅಂತಲ್ಲ. ಬಿರಿಯಾನಿ ಪ್ಲೇಟ್ ಆದ್ಮೇಲೆ ನನಗಂತೂ ತುಂಬಾ ಇಷ್ಟ ಆಯ್ತು. ಸ್ಪೈಸಿ ಆಗಿತ್ತು, ಜೊತೆಗೆ ಟೇಸ್ಟಿ ಕೂಡ ಆಗಿತ್ತು. ಇದು ದಮ್ ಬಿರಿಯಾನಿ, ಹೈದರಾಬಾದ್ ದಮ್ ಬಿರಿಯಾನಿ ಅಂತೆಲ್ಲ ಹೇಳ್ತಾ ಇದ್ರು. ಆ ಬಿರಿಯಾನಿ ಜೊತೆಗೆ ಒಂದು ಸಾರು ಸೂಪ್ ಕೊಟ್ಟಿದ್ರು, ಒಂದು ಆಮೇಲೆ ಮಜ್ಜಿಗೆ ತರ ಒಂದು ಇದು ಕೊಟ್ಟಿದ್ರು. ಬಿರಿಯಾನಿ ಎಲ್ಲ ರೆಡಿ ಮಾಡಿದೆ, ಒಂದು 2 ಪ್ಲೇಟ್ ಅಲ್ಲಿ ಹಾಕಿ ಒಂದ್ ಫಸ್ಟ್ ಟೇಸ್ಟ್ ನೋಡೋಣ ತಗೊಂಡಿದ್ದೆ. ಇಷ್ಟ ಆಯ್ತು ಖಂಡಿತವಾಗ್ಲು. ಅದಾದ್ಮೇಲೆ ಇನ್ನೊಂದು ನೋಡೋಣ ಅಂತ ಟ್ರೈ ಮಾಡ್ತಾ ಇದ್ವಿ. ಇನ್ನು ಬಿರಿಯಾನಿ ತಿನ್ಬೇಕಾದ್ರೆ ನಮ್ಮ ಅಭಿಗೆ ಮೊಟ್ಟೆ ಎಗ್ ತಿನ್ನಿಸ್ತಾ ಇದ್ವಿ. ಮಕ್ಕಳಿಗೆ ಎಗ್ ತುಂಬಾ ಒಳ್ಳೇದು, ತಿನ್ಸ್ಬೋದು ಡೈಲಿ ಒಂದು. ಬಟ್ ಎಲ್ಲೋ ಬೇಡ, ಓನ್ಲಿ ವೈಟ್ ಮಾತ್ರ ತಿನ್ಸಿ. ನಿಮ್ ಮನೇಲಿ ಮಕ್ಕಳಿದ್ರೆ ತುಂಬಾನೇ ಚೆನ್ನಾಗಾಗುತ್ತೆ ಖಂಡಿತವಾಗ್ಲು. ಇನ್ನು ಅದಾದ್ಮೇಲೆ ಇಷ್ಟು ದೂರ ಹೋಗಿ ಬಿರಿಯಾನಿ ತಿನ್ನೋದಕ್ಕಿಂತ ಇನ್ನ ಏನು ಆರ್ಡರ್ ಮಾಡೋಣ ಅಂದ್ರೆ ಎಲ್ಲವೂ ಕಾಸ್ಟ್ಲಿ ಇದ್ದು ಗುರು. ಆ ಕಾಸ್ಟ್ಲಿಲಿ ಆರ್ಡರ್ ಮಾಡಕ್ಕೆ ಭಯವಾಗ್ತಾ ಇತ್ತು. ಯಾಕಂದ್ರೆ ನಾವು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅಲ್ವಾ, ಏನಾದ್ರೂ ಮುಂದೆ ನೋಡ್ತಾ ಇರ್ತೀವಿ. ಆಕ್ಚುಲಿ ಮನೇಲೇನೆ ಮಾಡ್ತಾ ಇದ್ವಿ ನಾವು ಬಿರಿಯಾನಿ. ಬಟ್ ಮನೆಯಲ್ಲಿ ಬಿರಿಯಾನಿ ಮಾಡಂಗಿಲ್ಲ, ಅಂದ್ರೆ ನಾನ್ ವೆಜ್ ಮಾಡಂಗಿಲ್ಲ. ನಾವು ಒಂದ್ ಸ್ವಲ್ಪ ಬೇರೆ ಕಡೆ ದೇವಸ್ಥಾನ ಕೊಟ್ಟಿದ್ವಿ, ಧರ್ಮಸ್ಥಳ ಕೊಟ್ಟಿದ್ವಿ. ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ. ಮನೆ ಕ್ಲೀನ್ ಮಾಡಿದ್ಮೇಲೆ ಮತ್ತೆ ಇನ್ನೇನು ಗುರು ಅಂತೆಲ್ಲ ಆರ್ಡರ್ ಮಾಡಿಲ್ಲ. ಸಾರಿ, ಆ ಮನೆಯಲ್ಲಿ ತಯಾರು ಮಾಡಕ್ ಆಗಿಲ್ಲ, ಅದಕ್ಕೆ ಹೊರಗಡೆ ಹೋಗಿದ್ವಿ. ಅದೇ ಕಾರಣಕ್ಕೆನೆ ಈ ರೆಸ್ಟೋರೆಂಟ್ ಹೋದಂಗೆ ಇಲ್ಲ, ನಾವು ಮನೇಲೆ ಮಾಡ್ಕೊಂತ ಇದ್ವಿ. ಹೇಳ್ದಲ್ಲ, ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಹೊರಗಡೆ ಹೋದ್ರೆ ಅಷ್ಟಿಷ್ಟು ಬಿಲ್ ಆಗಲ್ಲ, ಕಷ್ಟನೇ ಆಗುತ್ತೆ ಬಿಲ್ ಕಟ್ಟಕ್ ಅಂತಾನೆ ಹೇಳ್ಬೋದು. ಇನ್ನು ಈ ರೆಸ್ಟೋರೆಂಟ್ ಅಲ್ಲಿ ತುಂಬಾ ಎಲ್ಲ ಸಿಗುತ್ತೆ, ವೆಜ್ ನಾನ್ ವೆಜ್ ತುಂಬಾ ಐಟಮ್ಸ್ ಎಲ್ಲ ಸಿಗುತ್ತೆ ಖಂಡಿತವಾಗ್ಲು.
ಸೂಪರ್ ಆಗಿ ನಾವು ಎಂಜಾಯ್ ಮಾಡ್ಬೋದು. ಒಳ್ಳೆ ಕ್ಲೈಮೇಟ್ ಇರುತ್ತೆ ತಂಗಾಳಿಯಲ್ಲಿ. ಅಂದ್ರೆ ಕ್ಲೈಮೇಟ್ ಯಾವ ರೀತಿ ಅಂದ್ರೆ ಒಳ್ಳೆ ಆ ಕಡೆ ಈ ಕಡೆ ಗಿಡ ಮರ ಲೈಟಿಂಗ್ಸ್ ತುಂಬಾ ಸೂಪರ್ ಆಗಿರುತ್ತೆ. ಅಲ್ಲಿ ಬಿರಿಯಾನಿ ತಿನ್ನೋಕೆ ಹೋಗೋದ್ ಅನ್ನೋದಕ್ಕಿಂತ ಆ ಒಂದು ಗ್ರ್ಯಾಂಡ್ನೆಸ್ಗೆ ಒಂಥರ ಹೊರಗಡೆ ಹೋದಂಗೆ ಒಂಥರ ಮನೆಯಲ್ಲೇ ಇದ್ದು ಹೊರಗಡೆ ಹೋಗ್ಬೇಕಪ್ಪ ಅನ್ಸುತ್ತಲ್ಲ, ಆ ರೀತಿ ಹೋದಾಗ ಈ ರೀತಿ ಅನಿಸ್ತಾ ಇತ್ತು ಖಂಡಿತವಾಗ್ಲು. ಇನ್ನ ನಮ್ಮ ಅಭಿದು ಮೊಟ್ಟೆ ತಿನ್ನಿದ್ದಾಯ್ತು. ನಾನು ಬಿರಿಯಾನಿ ತಿಂತೀನಿ ಅಂತ ಹೇಳಿ ಅವ್ರ ಅಮ್ಮ ಹತ್ರ ಚಿಕನ್ ಪೀಸ್ ಇಸ್ಕೊಂಡಿದ್ದ. ಚಿಕನ್ ಪೀಸ್ ಇಸ್ಕೊಂಡು ನಾನ್ ತಿಂತೀನಿ ಅಂತ ಹೇಳ್ತಾ ಇದ್ದ. ಹೇಳ್ದಲ್ಲ ಬಿರಿಯಾನಿ ಅಂತ ಇಷ್ಟ ಆಯ್ತು ಗುರು ಖಂಡಿತವಾಗ್ಲು. ಇನ್ನು ಅದಾದ್ಮೇಲೆ ಬರ್ತಾನೆ ಇದು ಟೈಮ್ ಆದಂಗೆಲ್ಲ ಹೆಂಗ್ ಗೊತ್ತಾ, 9:30 10 o'clock ಆದಂಗೆಲ್ಲ ಇನ್ನು ಮೆಂಬರ್ಸ್ ಅಲ್ಲಿ ತುಂಬಾ ಜನ ಬರ್ತಾ ಇದ್ರು. ಆ ರೀತಿ ಇತ್ತು ಅಲ್ಲಿ ವಾತಾವರಣ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲು. ಇನ್ನ ನಮ್ಮ ಮನೆಯವರು ಚಿಕನ್ ಶೇರ್ವ ಕೊಡಿ ನೋಡೋಣ ಟ್ರೈ ಮಾಡೋಣ ಅಂತ ಹೇಳ್ತಿದ್ರು. ನಾನಂತೂ ಒಂದು ಹನಿ ಕೂಡ ಕುಡಿಲಿಲ್ಲ ಪೆಪ್ಸಿ, ಕೇವಲ ನಮ್ಮ ಮನೆಯವ್ರ ಮಾತ್ರ ಕುಡ್ದು. ಯಾಕಂದ್ರೆ ನಂಗೆ ಇಷ್ಟ ಇಲ್ಲ, ಬೇಡ ಅನ್ನಂಗೆಲ್ಲ ತಗೊಂಡಿದ್ರು. ನೆಕ್ಸ್ಟ್ ಟೈಮ್ ಖಂಡಿತ ಅವಾಯ್ಡ್ ಮಾಡ್ತೀನಿ ಬೇಡ ಅಂತ. ಏನು ಅದಾದ್ಮೇಲೆ ಆ ಬಿರಿಯಾನಿಲಿ ಕೊಟ್ಟ ಸೂಪು ಪರವಾಗಿಲ್ಲ, ಚೆನ್ನಾಗಿತ್ತು. ಖಾಲಿ ಸೂಪ್ ತಿನ್ನಕ್ ಮಾತ್ರ, ಬಿರಿಯಾನಿಯಲ್ಲಿ ಮಿಕ್ಸ್ ಮಾಡ್ಕೊಂಡು ಅಷ್ಟು ಚೆನ್ನಾಗಿ ಅನ್ಸ್ತಿರ್ಲಿಲ್ಲ. ಹೊರಗಡೆನೆ ಆಮೇಲೆ ಖಾಲಿ ಸ್ಪೂನ್ ತಿಂದ್ರ ಸೂಪ್ ಕುಡಿದ್ರೆ ಮಾತ್ರ ಚೆನ್ನಾಗಿ ಅನ್ಸ್ತದ. ಸೂಪ್ ಅಲ್ಲ, ಶೇರ್ವಾನೆ ಅನ್ಕೊಳ್ಳಿ, ಶೇರ್ವಾ ಕೊಟ್ಟಿದ್ರು. ಆ ರೀತಿ ಇತ್ತು ಖಂಡಿತವಾಗ್ಲು. ಮತ್ತೆ ನಿಮ್ಗೆ ಹೊರಗಡೆ ಹೋದಾಗ ಏನ್ ಆರ್ಡರ್ ಮಾಡ್ತೀರಾ, ಬಿರಿಯಾನಿ ಆರ್ಡರ್ ಮಾಡ್ತೀರಾ ಇಲ್ಲ ಬೇರೆ ಏನಾದ್ರು ಆರ್ಡರ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಇನ್ನು ವೈಷ್ಣವಿ ಗ್ರ್ಯಾಂಡ್ ರೆಸ್ಟೋರೆಂಟ್ ಯಾರಾದ್ರೂ ನೋಡಿದ್ರಾ, ಇಲ್ಲಿ ಜಿಂದಲೆಲ್ಲ ಅಕ್ಕ ಪಕ್ಕದಲ್ಲಿ ಇರೋರು ಈ ವಿಡಿಯೋ ಯಾರಾದ್ರೂ ನೋಡಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಖಂಡಿತವಾಗ್ಲು ಮಿಸ್ ಮಾಡ್ದೇನೆ ಸಪೋರ್ಟ್ ಮಾಡಂತ ಕೇಳ್ತೀನಿ. ಇನ್ನು ಬಿಲ್ ನೋಡಿದ್ದಾಯ್ತು, ಕಷ್ಟ ಅನ್ಸ್ತು. ಯಾಕಂದ್ರೆ 1000 ರೂಪಾಯಿ ಬಿಲ್ ಆದಂಗೆ ಕಷ್ಟ ಅನ್ಸುತ್ತಲ್ವಾ. ಜೈ ಹಿಂದ್.